ವಿದ್ಯಾರ್ಥಿಗಳೇ, ಹಿಂದಿನ ಒಂದು ವಿಡಿಯೋದಲ್ಲಿ ನೀವು ಸೂಕ್ಷ್ಮ ಜೀವಿಗಳ 4 ಗುಂಪುಗಳನ್ನು ನೋಡಿದಿರಿ, ಅವುಗಳಿಗೆ ಉದಾಹರಣೆಗಳನ್ನು ನೋಡಿದಿರಿ, ಜೊತೆಗೆ ಅವು ಎಲ್ಲಿ ವಾಸಿಸುತ್ತದೆ ಅನ್ನೋದನ್ನ ಕೂಡ ನೋಡಿದಿರಿ. ನೋಡ್ಲಿಲ್ಲ ಅಂದ್ರೆ ಒಮ್ಮೆ ವಿಡಿಯೋ ನೋಡ್ಕೊಂಡ್ ಬರ್ರಿ. ಈ ವಿಡಿಯೋದಲ್ಲಿ ಸೂಕ್ಷ್ಮ ಜೀವಿಗಳು ನಮ್ಮ ಸ್ನೇಹಿತರು, ಹೇಗೆ ಅವು ನಮಗೆ ಸ್ನೇಹಿ ಜೀವಿಗಳು ಅನ್ನೋದನ್ನ ನೀವು ಅಧ್ಯಯನ ಮಾಡ್ತೀರಾ. ಸ್ನೇಹಿ ಜೀವಿಗಳು ಅಂದ್ರೆ ಸಾಮಾನ್ಯವಾಗಿ ಅವು ನಮ್ಗೆ ಏನ್ ಮಾಡ್ತಿರ್ತವೆ, ಅವು ನಮಗೆ ಉಪಕಾರವನ್ನ ಮಾಡ್ತಾ ಇರ್ತದೆ. ಸೊ ಯಾವ ರೀತಿಯಲ್ಲಿ ನಾವು ಸೂಕ್ಷ್ಮ ಜೀವಿಗಳ ಪ್ರಯೋಜನ ಪಡಿತಾ ಇದ್ದೇವೆ ಅನ್ನೋದನ್ನ ನೋಡೋಣ. ಮೊದಲಿಗೆ ಸೂಕ್ಷ್ಮ ಜೀವಿಗಳಿಂದ ನಾವು ಏನ್ ಮಾಡ್ತಾ ಇದ್ದೇವೆ, ಮೊಸರು ಮತ್ತು ಬ್ರೆಡ್ ಅನ್ನ ತಯಾರಿಸ್ತಾ ಇದ್ದೇವೆ. ಸಾಮಾನ್ಯವಾಗಿ ನಿಮ್ಗೆಲ್ಲ ಗೊತ್ತಿರಬೇಕು, ಮೊಸರು ತಯಾರಿಸಬೇಕಾದ್ರೆ ಹಾಲನ್ನ ತಗೊಳ್ತೇವೆ, ಹಾಲಲ್ಲಿ ಸ್ವಲ್ಪ ಮೊಸರನ್ನ ಬೆರೆಸ್ತೇವೆ. 2-3 ಗಂಟೆಗಳ ನಂತರ ಅವೇನಾಗ್ತದೆ, ಇಡೀ ಹಾಲಿದ್ದದ್ದು ಮೊಸರಾಗಿ ಪರಿವರ್ತನೆ ಆಗತ್ತೆ. ಯಾಕೆ ಈ ರೀತಿ ಆಗತ್ತೆ? ಯಾಕಂದ್ರೆ ಮೊಸರಿನಲ್ಲಿ ಒಂದು ಬ್ಯಾಕ್ಟೀರಿಯಾ ಇರುತ್ತೆ, ಅದು ಲ್ಯಾಕ್ಟೋಬೆಸಿಲಸ್ ಅನ್ನುವಂಥ ಬ್ಯಾಕ್ಟೀರಿಯಾ. ಅದು ಏನ್ ಮಾಡ್ತದೆ, ಹಾಲಿನಲ್ಲಿ ತನ್ನ ಸಂಖ್ಯೆಯನ್ನ ಹೆಚ್ಚಿಸಿಕೊಳ್ತದೆ. ಸೊ ಅವುಗಳ ಸಂಖ್ಯೆ ಹೆಚ್ಚು ಆಗ್ತಾ ಹೋದಂಗೆ ಹಾಲಿದ್ದದು ಏನಾಗತ್ತೆ, ಹಾಲು ಮೊಸರಾಗಿ ಪರಿವರ್ತನೆ ಆಗತ್ತೆ. ಇದೇ ರೀತಿ ಬ್ಯಾಕ್ಟೀರಿಯಾವನ್ನು ಗಿಣ್ಣು, ಉಪ್ಪಿನಕಾಯಿ ಮತ್ತು ಅನೇಕ ಬೇರೆ ಬೇರೆ ರೀತಿಯ ಆಹಾರ ಪದಾರ್ಥಗಳ ತಯಾರಿಕೆಯಲ್ಲೂ ಕೂಡ ಬಳಸ್ತೇವೆ. ಇನ್ನು ನೀವು ರವೆ ಇಡ್ಲಿ ಅಥವಾ ಭಟೂರಾಗಳಲ್ಲಿ, ಭಟೂರಾ ಅಂದ್ರೆ ಸಾಮಾನ್ಯವಾಗಿ ಇದು ಉತ್ತರ ಭಾರತದಲ್ಲಿ ಬಳಸುವಂತ ಒಂದು ಆಹಾರ. ನೀವು ನೋಡ್ಲಿಲ್ಲ ಅಂದ್ರೆ ನಿಮ್ಗೆ ಭಟೂರಾವನ್ನ ತೋರಿಸ್ತಾ ಇದ್ದೇನೆ. ಬಾಯಲ್ಲಿ ನೀರು ಕೂಡ ಬರ್ತಿರ್ಬೋದು. ನಮ್ಮ ಕಡೆ ಇದನ್ನ ಏನಂತೇವೆ, ಬನ್ಸ್ ಅಂತ ಕರಿತೇವೆ. ಸೊ ಇಂಥ ಒಂದು ಭಟೂರಾಗಳಲ್ಲಿ, ರವೆ ಇಡ್ಲಿಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಮೊಸರನ್ನ ಬಳಸ್ತಾರೆ. ಮೊಸರನ್ನ ಅದಕ್ಕೆ ಮಿಶ್ರಣ ಮಾಡ್ತಾರೆ. ಯಾಕಂದ್ರೆ ಈಗಾಗಲೇ ಹೇಳ್ದಂಗೆ ಮೊಸರಲ್ಲಿ ಏನಿರ್ತದೆ, ಲ್ಯಾಕ್ಟೋಬೆಸಿಲಸ್ ಅನ್ನುವಂತಹ ಬ್ಯಾಕ್ಟೀರಿಯಾ ಇರುತ್ತೆ. ಅದು ರವೆಯಲ್ಲಿ ಬಳಸುವಂತ ರವೆ ಇರ್ಬೋದು, ಅಥವಾ ಅಕ್ಕಿ ಇಡ್ಲಿಯಲ್ಲಿ ಬಳಸುವಂತ ಅಕ್ಕಿ ಇರ್ಬೋದು, ಅಥವಾ ಭಟೂರಾಗಳಲ್ಲಿ ಬಳಸುವಂತಹ ಮೈದಾ ಹಿಟ್ಟು ಇರಬಹುದು. ಅವುಗಳ ಹುದುಗುವಿಕೆಗೆ ಏನ್ ಮಾಡ್ತದೆ, ಸಹಾಯ ಮಾಡ್ತದೆ. ಸೊ ಹುದುಗುವಿಕೆಗೆ ಸಹಾಯ ಮಾಡುವಂಥದ್ದು ಬ್ಯಾಕ್ಟೀರಿಯಾ ಮತ್ತು ಈಸ್ಟ್ಗಳು. ಅದರಿಂದ ಅವುಗಳನ್ನ ನಾವೇನ್ ಹೇಳ್ತೇವೆ, ಸ್ನೇಹಿ ಸೂಕ್ಷ್ಮ ಜೀವಿಗಳು ಅಂತ ಹೇಳ್ತೇವೆ. ಸೊ ಇಲ್ಲೊಂದು ನಿಮ್ಗೆ ಆಕ್ಟಿವಿಟಿಯನ್ನ ಕೊಟ್ಟಿದ್ದಾರೆ ಬುಕ್ಕಲ್ಲಿ, ಚಟುವಟಿಕೆ 2.3. ನೀವೇನ್ ಮಾಡಬೇಕು, ಅರ್ಧ kg ಗೋಧಿ ಹಿಟ್ಟನ್ನು ತಗೊಳ್ಬೇಕು. ಗೋಧಿ ಹಿಟ್ಟಿಲ್ಲ ಅಂದ್ರೆ ಮೈದಾ ಹಿಟ್ಟನ್ನು ತಗೊಳ್ಳಿ. ಅದಕ್ಕೆ ನೀವೇನ್ ಮಾಡಬೇಕು, ಸ್ವಲ್ಪ ಸಕ್ಕರೆಯನ್ನ ಸೇರಿಸಬೇಕು. ನಂತರ ಬೆಚ್ಚಗಿನ ನೀರನ್ನ ಮಿಶ್ರಣ ಮಾಡಬೇಕು. ಯಾಕೆ ಬೆಚ್ಚಗಿನ ನೀರನ್ನ ಮಿಶ್ರಣ ಮಾಡಬೇಕು, ಯಾಕೆ ಸಕ್ಕರೆಯನ್ನ ಮಿಶ್ರಣ ಮಾಡಬೇಕು, ಅದನ್ನ ನಂತರದಲ್ಲಿ ಹೇಳ್ತೇನೆ. ಅದರ ಜೊತೆಗೆ ಸ್ವಲ್ಪ ಪ್ರಮಾಣದ ಈಸ್ಟ್ ಪುಡಿಯನ್ನ ಕೂಡ ನೀವೇನ್ ಮಾಡಬೇಕು, ಸೇರಿಸಬೇಕು. ನಿಮ್ಗೆ ಈಸ್ಟ್ ಪುಡಿ ಎಲ್ಲಿ ಸಿಗತ್ತಂತ ಕೇಳಿದ್ರೆ, ಈಸ್ಟ್ ಪುಡಿಯನ್ನ ನೀವು ಏನ್ ಮಾಡ್ಬೋದು, ಬೇಕರಿಗಳಿಂದ ಕೊಂಡು ತರಬಹುದು. ಇನ್ನು ಇವನ್ನೆಲ್ಲ ಮಿಶ್ರಣ ಮಾಡಿ ಚೆನ್ನಾಗಿ ನಾದಿ ಮೃದುವಾದ ಹಿಟ್ಟನ್ನ ತಯಾರಿಸಬೇಕು. ಅದನ್ನ ಸುಮಾರು 2 ಗಂಟೆಗಳ ತನಕ ಹಾಗೆ ಇಡಬೇಕು. 2 ಗಂಟೆ ಆದ ನಂತರ ಏನಾಗತ್ತೆ, ನೀವು ಅಲ್ಲಿ ಆ ಹಿಟ್ಟು ಉಪ್ಪಿರುವುದನ್ನ ಗಮನಿಸ್ತೀರಾ. ಇದಕ್ಕೆ ಕಾರಣ ಏನು? ಫಸ್ಟಿಗೆ ನೀವೇನ್ ಮಾಡ್ತೀರಾ, ಆ ಹಿಟ್ಟಲ್ಲಿ ಸಕ್ಕರೆ ಮತ್ತು ಈಸ್ಟ್ ಪುಡಿಯನ್ನ ಹಾಕಿ ಬೆಚ್ಚಗಿನ ನೀರಿನೊಂದಿಗೆ ನಾದಿ ಈ ರೀತಿ ಇಟ್ಟಿರ್ತೀರ. ಸ್ವಲ್ಪ ಗಂಟೆಗಳ ನಂತರ ಅದು ಏನಾಗ್ತದೆ, ಉಬ್ಬಿರ್ತದೆ. ಯಾಕೆ ಉಬ್ಕೊಳ್ತದೆ? ಯಾಕಂದ್ರೆ ಈಸ್ಟ್ ಕೋಶಗಳು ಅಥವಾ ಈಸ್ಟ್ ಜೀವಿಗಳು ಅಲ್ಲಿ ಬೆಳವಣಿಗೆ ಆಗತ್ತೆ, ಅವುಗಳ ಸಂತಾನೋತ್ಪತ್ತಿ ಆಗತ್ತೆ, ಸಂಖ್ಯೆ ಹೆಚ್ಚಾಗತ್ತೆ. ಅವಾಗ ಅವು ಏನ್ ಮಾಡ್ತದೆ, ನೀವು ಈಗಾಗಲೇ ಬೆರೆಸಿದಂತಹ ಸಕ್ಕರೆಯಲ್ಲಿರುವಂತಹ ಗ್ಲುಕೋಸ್ ಅಂಶವನ್ನ ಬಳಸಿಕೊಂಡು ಉತ್ಕರ್ಷಣ ಕ್ರಿಯೆ ನಡೆಸ್ತದೆ, ಅಥವಾ ಅದನ್ನ ಆಹಾರವಾಗಿ ಬಳಸಿಕೊಂಡು ಅಲ್ಲಿ ಉಸಿರಾಟ ಕ್ರಿಯೆ ನಡೀತದೆ. ಕಾರ್ಬನ್ ಡೈಆಕ್ಸೈಡ್ ಏನಾಗತ್ತೆ, ಉತ್ಪತ್ತಿ ಆಗತ್ತೆ. ಸೊ ಮೈದಾ ಹಿಟ್ಟಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಈಸ್ಟ್ ಜೀವಕೋಶಗಳಿಂದ ಉತ್ಪತ್ತಿ ಆಗುವುದರಿಂದ ಆ ಹಿಟ್ಟು ಏನಾಗತ್ತೆ, ಈ ರೀತಿ ಉಬ್ಬಿಕೊಳ್ತದೆ. ಇನ್ನು ಬೆಚ್ಚಗಿನ ನೀರು ಯಾಕೆ ಸೇರಿಸಬೇಕು ಅಂತ ಕೇಳ್ತೀರಾ? ಬೆಚ್ಚಗಿನ ನೀರು ಯಾಕೆ ಸೇರಿಸಬೇಕಂದ್ರೆ ಅವುಗಳ ಒಂದು ಸಂತಾನೋತ್ಪತ್ತಿಗೆ ಉಷ್ಣತೆಯ ಅಗತ್ಯ ಕೂಡ ಇದೆ. ಅದರಿಂದ ಬೆಚ್ಚಗಿನ ನೀರನ್ನು ನಾವು ಏನ್ ಮಾಡಬೇಕು, ಮಿಶ್ರಣ ಮಾಡಬೇಕು. ಸೊ ಈ ರೀತಿ ಈಸ್ಟ್ ಕೋಶಗಳು ಅಥವಾ ಈಸ್ಟ್ ಜೀವಿಗಳು ಮತ್ತೆ ಬ್ಯಾಕ್ಟೀರಿಯಾಗಳು ನಮಗೆ ಸ್ನೇಹಿಯಾಗಿದೆ. ಅವುಗಳು ಏನ್ ಮಾಡ್ತದೆ, ಬ್ರೆಡ್ಗಳ ತಯಾರಿಕೆಯಲ್ಲಿ ಅಥವಾ ಮೊಸರ ತಯಾರಿಕೆಯಲ್ಲಿ ನಮಗೆ ಏನ್ ಮಾಡ್ತದೆ, ಸಹಾಯ ಮಾಡ್ತದೆ. ಇನ್ನು ಮುಂದಿನ ಒಂದು ಸೂಕ್ಷ್ಮ ಜೀವಿಗಳ ಉಪಯೋಗ ನೋಡೋಣ. ಸೂಕ್ಷ್ಮ ಜೀವಿಗಳನ್ನು ನಾವು ಎಲ್ಲಿ ಬಳಸ್ತಾ ಇದ್ದೇವೆ, ವಾಣಿಜ್ಯ ಕ್ಷೇತ್ರದಲ್ಲೂ ಕೂಡ ಬಳಕೆ ಮಾಡ್ತಾ ಇದ್ದೇವೆ. ಹೇಗೆ ಅನ್ನೋದಕ್ಕೆ ಒಂದು ಚಟುವಟಿಕೆಯನ್ನ ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಸೊ ನೀವೇನ್ ಮಾಡಬೇಕು ಅಂದರೆ 500 ml ಬೀಕರ್ನಲ್ಲಿ 3/4 ಭಾಗದಷ್ಟು ನೀರನ್ನು ತಗೊಂಡು 2-3 ಚಮಚದ
ಸಕ್ಕರೆಯನ್ನು ಹಾಕಿ ದ್ರಾವಣವನ್ನು ತಯಾರಿಸ್ಕೊಳ್ಬೇಕು. ನಂತರ ಅದಕ್ಕೆ ನೀವೇನು ಮಾಡಬೇಕು, ಅರ್ಧ ಚಮಚದಷ್ಟು ಈಸ್ಟ್ನ ಪುಡಿಯನ್ನು ಕೂಡ ಸೇರಿಸಬೇಕು. ನಂತರ ಬೆಚ್ಚಗಿನ ಸ್ಥಳದಲ್ಲಿ ನೋಡಿ, ಮತ್ತೊಮ್ಮೆ ಹೇಳ್ತಿದ್ದಾರೆ ಬೆಚ್ಚಗಿನ ಸ್ಥಳ, ಯಾಕಂದ್ರೆ ಜೀವಿಗಳ ಬೆಳವಣಿಗೆಗೆ ಉಷ್ಣತೆ ಅಗತ್ಯವಿದೆ. ಸೊ ಬೆಚ್ಚಗಿನ ಸ್ಥಳದಲ್ಲಿ 4 ರಿಂದ 5 ಗಂಟೆಗಳ ಕಾಲಷ್ಟು ನೀವೇನ್ ಮಾಡ್ಬೇಕು, ಅದನ್ನ ಮುಚ್ಚಿಡಬೇಕು. ನಂತರ ನೀವು ಓಪನ್ ಮಾಡಿದಾಗ ಏನಾಗತ್ತಂದ್ರೆ ಅಲ್ಲಿ ಒಂದು ವಾಸನೆ, ಘಾಟುವಾದಂಥ ವಾಸನೆ ಬರ್ತಾ ಇರ್ತದೆ. ಸೊ ಅದಕ್ಕೆ ಏನ್ ಹೇಳಿದ್ದಾರೆ, ದ್ರಾವಣದ ವಾಸನೆಯನ್ನು ಆಘ್ರಾಣಿಸಿ ಅಂತ ಹೇಳಿದ್ದಾರೆ. ಆಘ್ರಾಣಿಸಿ ಅಂದ್ರೆ ವಾಸನೆಯನ್ನ ತಗೊಳ್ಬೇಕು. ಒಂದು ರೀತಿ ಘಾಟು ವಾಸನೆ ಬರ್ತಾ ಇರ್ತದೆ. ಯಾಕಂದ್ರೆ ಇಲ್ಲಿದೆ ನೋಡ್ರಿ ಕಾರಣ. ಸೊ ಸಕ್ಕರೆಯು ಈಸ್ಟ್ನಿಂದ ಮಧ್ಯವಾಗಿ ಪರಿವರ್ತನೆ ಆಗತ್ತೆ. ಸೊ ಅಲ್ಲಿ ಈಸ್ಟ್ ಕೋಶಗಳನ್ನ ಏನ್ ಸೇರಿಸಿರ್ತೀರಿ, ಆ ಈಸ್ಟ್ ಕೋಶಗಳು ಏನ್ ಮಾಡ್ತದೆ, ಸಕ್ಕರೆಯನ್ನ ಮಧ್ಯವಾಗಿ ಪರಿವರ್ತನೆ ಮಾಡ್ತದೆ. ಈ ರೀತಿ ಸಕ್ಕರೆಯು ಆಲ್ಕೋಹಾಲ್ ಆಗಿ ಅಥವಾ ಮಧ್ಯವಾಗಿ ಪರಿವರ್ತನೆಯಾಗುವಂತ ಕ್ರಿಯೆಗೆ ಏನ್ ಹೇಳ್ತಾರೆ, ಹುದುಗುವಿಕೆ ಅಂತ ಹೇಳ್ತಾರೆ. ಸೊ ಇದೊಂದು ಕ್ರಿಯೆ. ಯಾವ ಕ್ರಿಯೆ ಆಗಿದೆ, ಹುದುಗುವಿಕೆ ಕ್ರಿಯೆ. ಸೊ ಈ ಹುದುಗುವಿಕೆ ಕ್ರಿಯೆಯಿಂದಲೇ ನಾವೇನ್ ತಯಾರಿಸ್ತಾ ಇದ್ದೇವೆ, ನಾವು ದೊಡ್ಡ ಪ್ರಮಾಣದಲ್ಲಿ ಮದ್ಯ ಅಥವಾ ವೈನ್ ಅಥವಾ ಅಸಿಟಿಕ್ ಆಮ್ಲ, ವಿನೆಗರ್ ಅನ್ನ ತಯಾರಿಸ್ತಾ ಇದ್ದೇವೆ. ಸೊ ಈ ರೀತಿ ವಾಣಿಜ್ಯ ಕ್ಷೇತ್ರದಲ್ಲೂ ಕೂಡ ಈಸ್ಟ್ ನಮಗೆ ಏನಾಗ್ತಾ ಇದೆ, ಬಳಕೆ ಆಗ್ತಾ ಇದೆ. ಇಲ್ಲಿ ಸಕ್ಕರೆಯ ಬದಲಾಗಿ ಬಾರ್ಲಿ, ಗೋಧಿ, ಅಕ್ಕಿ ಮತ್ತು ಹಿಂಡಿದ ಹಣ್ಣಿನ ರಸ ಜೊತೆಗೆ ಕಬ್ಬು ಇಂಥ ಒಂದು ಆಹಾರ ಪದಾರ್ಥಗಳನ್ನು ನಾವು ಬಳಸ್ತೇವೆ. ಸೊ ಇವುಗಳನ್ನ ಹುದುಗುವಿಕೆ ಕ್ರಿಯೆಯ ಮೂಲಕ ಸೂಕ್ಷ್ಮ ಜೀವಿಗಳಾದಂತಹ ಈಸ್ಟ್ ಏನ್ ಮಾಡ್ತದೆ, ಮದ್ಯವಾಗಿ ಆಲ್ಕೋಹಾಲ್ವಾಗಿ ಪರಿವರ್ತಿಸ್ತದೆ. ಇನ್ನು ಈ ಹುದುಗುವಿಕೆ ಅನ್ನುವಂಥ ಕ್ರಿಯೆಯನ್ನ ಅನ್ವೇಷಣೆ ಮಾಡಿದವರು ಯಾರಪ್ಪ ಅಂತ ಕೇಳಿದ್ರೆ ಅವರ ಹೆಸರು ಲೂಯಿಸ್ ಪಾಶ್ಚರ್. ಕ್ರಿಸ್ತಶಕ 1857ರಲ್ಲಿ ಲೂಯಿಸ್ ಪಾಶ್ಚರ್ ಅನ್ನುವಂಥ ವಿಜ್ಞಾನಿ ಈ ಹುದುಗುವಿಕೆಯನ್ನ ಅನ್ವೇಷಿಸಿದವರು. ಅವರ ಒಂದು ಭಾವಚಿತ್ರ ನೋಡ್ತಾ ಇದ್ದೀರಾ, ನಿಮ್ಮ ಪುಸ್ತಕದಲ್ಲೂ ಕೂಡ ಅವರ ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ. ಇನ್ನು ಮುಂದಿನ ಒಂದು ಸೂಕ್ಷ್ಮ ಜೀವಿಗಳಿಂದ ಆಗುವಂತ ಪ್ರಯೋಜನ ಏನಂತ ಕೇಳಿದ್ರೆ, ಸೂಕ್ಷ್ಮ ಜೀವಿಗಳು ಔಷಧಿಯಲ್ಲೂ ಕೂಡ ಬಳಕೆ ಆಗ್ತದೆ. ಹೇಗೆ? ನೀವು ಅನಾರೋಗ್ಯಕ್ಕೆ ತುತ್ತಾದಾಗ, ಕೆಲವೊಮ್ಮೆ ನಿಮಗೆ ಆರಾಮಿಲ್ಲದೆ ಇರಬಹುದು, ಜ್ವರ ಅಥವಾ ಕೆಮ್ಮು ಬಂದಿರಬಹುದು, ನಿಮಗೆ ಪ್ರತಿಜೈವಿಕ ಮಾತ್ರೆಗಳನ್ನು ಅಥವಾ ಕ್ಯಾಪ್ಸೂಲ್ಗಳನ್ನು ಅಥವಾ ಪೆನ್ಸಿಲಿನ್ ನಂತಹ ಚುಚ್ಚುಮದ್ದುಗಳನ್ನು ಡಾಕ್ಟರ್ ನಿಮಗೆ ಕೊಟ್ಟಿರಬಹುದು. ಪ್ರತಿಜೈವಿಕ ಅಂದ್ರೆ ಆಂಟಿಬಯೋಟಿಕ್ ಮಾತ್ರೆ, ಟ್ಯಾಬ್ಲೆಟ್ ಕೊಟ್ಟಿರಬಹುದು, ಕ್ಯಾಪ್ಸೂಲ್ ಕೊಟ್ಟಿರಬಹುದು ಅಥವಾ ಇಂಜೆಕ್ಷನ್ ಕೊಟ್ಟಿರಬಹುದು. ಈ ಔಷಧಿಗಳ ಆಕರ ಸೂಕ್ಷ್ಮ ಜೀವಿಗಳಾಗಿವೆ. ಆ ಔಷಧಿಗಳಲ್ಲಿ ಏನಿರ್ತದೆ ಅಂತ ಕೇಳಿದ್ರೆ, ಆ ಔಷಧಿಗಳಲ್ಲಿ ಸೂಕ್ಷ್ಮ ಜೀವಿಗಳು ಇರ್ತದೆ. ಅವು ಏನ್ ಮಾಡ್ತವೆ, ರೋಗಕಾರಕ ಸೂಕ್ಷ್ಮ ಜೀವಿಗಳನ್ನ ಕೊಲ್ಲುತ್ತವೆ ಅಥವಾ ಆ ರೋಗಕಾರಕ ಸೂಕ್ಷ್ಮ ಜೀವಿಗಳು ಅವುಗಳ ಬೆಳವಣಿಗೆಯನ್ನ ಏನ್ ಮಾಡ್ತದೆ, ಕುಂಠಿತಗೊಳಿಸ್ತದೆ ಅಥವಾ ನಿಲ್ಲಿಸ್ತದೆ. ಅದರಿಂದ ಅಂಥ ಔಷಧಿಗಳನ್ನ ನಾವೇನ್ ಹೇಳ್ತೇವೆ, ಪ್ರತಿಜೈವಿಕ. ಜೀವಿಗಳ ಅಗೇನ್ಸ್ಟ್, ಜೀವಿಗಳಿಗೆ ಪ್ರತಿಯಾಗಿ ಅವುಗಳು ಏನ್ ಮಾಡ್ತದೆ, ಕೆಲಸ ಮಾಡ್ತದೆ. ಅದರಿಂದ ಅವುಗಳಿಗೆ ಪ್ರತಿಜೈವಿಕ ಅಂತ ಕರಿತೇವೆ. ಸೊ ಇತ್ತೀಚಿನ ದಿನಗಳಲ್ಲಿ ಹಲವಾರು ಪ್ರತಿಜೈವಿಕ ಬ್ಯಾಕ್ಟೀರಿಯಾಗಳು, ಶಿಲೀಂಧ್ರಗಳನ್ನು ಉತ್ಪಾದನೆ ಮಾಡ್ತಾ ಇದ್ದೇವೆ. ಉದಾಹರಣೆಗೆ ಆ ಪ್ರತಿಜೈವಿಕಗಳ ಹೆಸರನ್ನ ಕೂಡ ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಸ್ಟ್ರೆಪ್ಟೊಮೈಸಿನ್, ಟೆಟ್ರಾಸೈಕ್ಲಿನ್ ಮತ್ತೆ ಎರಿಥ್ರೋಮೈಸಿನ್ ಅನ್ನುವಂತಹ ಶಿಲೀಂಧ್ರಗಳಿಂದ ತಯಾರಿಸಲಾದಂತಹ ಪ್ರತಿಜೈವಿಕಗಳು. ಇವೇನ್ ಮಾಡ್ತದೆ, ರೋಗಕಾರಕ ಜೀವಿಗಳನ್ನು ನಾಶ ಮಾಡಿ ನಮಗೆ ರೋಗದಿಂದ ಮುಕ್ತಿಗೊಳಿಸ್ತದೆ. ಇನ್ನು ಪ್ರತಿಜೈವಿಕಗಳನ್ನ ಕೇವಲ ಮನುಷ್ಯರಿಗಷ್ಟೇ ಅಲ್ಲ, ಪ್ರಾಣಿಗಳಿಗೂ ಕೂಡ ರೋಗ ಬರದಂಗೆ ನಾವು ಕೊಡ್ತೇವೆ. ಸೊ ಪ್ರಾಣಿಗಳಾದಂತಹ ಜಾನುವಾರುಗಳು, ದನಕರುಗಳು, ಕೋಳಿಗಳು, ಇವುಗಳಿಗೂ ಕೂಡ ನಾವು ಏನ್ ಮಾಡ್ತೇವೆ, ಪ್ರತಿಜೈವಿಕಗಳನ್ನು ಕೊಡ್ತೇವೆ. ಆಹಾರದಲ್ಲಿ ಮಿಶ್ರಣ ಮಾಡಿ ಕೊಡ್ತೇವೆ. ಅಷ್ಟೇ ಅಲ್ಲ, ಕೃಷಿ ಕ್ಷೇತ್ರದಲ್ಲಿ ಸಸ್ಯಗಳಿಗೂ ರೋಗಗಳು ಬರದಂಗೆ ನಾವೇನ್ ಮಾಡ್ತೇವೆ, ಪ್ರತಿಜೈವಿಕಗಳನ್ನ ಬಳಸ್ತೇವೆ. ಸೊ ಈ ರೀತಿ ಸೂಕ್ಷ್ಮ ಜೀವಿಗಳು ಔಷಧಿಯಲ್ಲೂ ಕೂಡ ಬಳಕೆಯಾಗತ್ತೆ. ಇನ್ನು ವಿದ್ಯಾರ್ಥಿಗಳೇ, ಪ್ರತಿಜೈವಿಕಗಳನ್ನು ಯಾರು ತಯಾರಿಸಿದ್ರು ಅಥವಾ ಯಾರು ಅನ್ವೇಷಣೆ ಮಾಡಿದ್ದು ಅಂತ ನೀವು ಕೇಳಬಹುದು. ಪ್ರತಿಜೈವಿಕವನ್ನ, ಉದಾಹರಣೆಗೆ ಪೆನ್ಸಿಲ್ ಅನ್ನ ತಯಾರಿಸಿದವರು ಅಲೆಕ್ಸಾಂಡರ್
ಅಲೆಕ್ಸಾಂಡರ್ ಫ್ಲೆಮಿಂಗ್ ಅನ್ನುವಂತಹ ವಿಜ್ಞಾನಿ. ಅವರ ಭಾವಚಿತ್ರ ನಿಮ್ಮ ಮುಂದೆ ಇದೆ. ಇನ್ನು ಪೆನ್ಸಿಲ್ ಅಲೆಕ್ಸಾಂಡರ್ ಫ್ಲೆಮಿಂಗ್ ರವರು ಹೇಗೆ ತಯಾರಿಸಿದ್ರು ಅಥವಾ ಹೇಗೆ ಅನ್ವೇಷಣೆ ಮಾಡಿದ್ರು ಅನ್ನೋದಕ್ಕೆ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಸ್ಟೋರಿ ಇದೆ. ಆಕ್ಚುಲಿ ಇದು ಆಕಸ್ಮಿಕವಾಗಿ ತಯಾರಾಗಿದ್ದು. ಅಲೆಕ್ಸಾಂಡರ್ ಫ್ಲೆಮಿಂಗ್ ಅವರು ಏನ್ ಮಾಡ್ತಿದ್ರು, ಬ್ಯಾಕ್ಟೀರಿಯಾಗಳನ್ನ ಬೆಳೆಸುವುದರ ಕುರಿತು ಒಂದು ಪ್ರಯೋಗವನ್ನ ಮಾಡ್ತಾ ಇದ್ರು ಅಥವಾ ಆ ಕುರಿತು ಕೆಲಸವನ್ನ ಮಾಡ್ತಾ ಇದ್ರು. ಅವಾಗ ಅವರು ಒಂದು ತಟ್ಟೆಯಲ್ಲಿ ಬ್ಯಾಕ್ಟೀರಿಯಾ ಇರುವಂತಹ ಒಂದು ಮಾಧ್ಯಮವನ್ನ ಇಟ್ಟಿದ್ರು ಅಥವಾ ದ್ರಾವಣನ ಇಟ್ಟಿದ್ರು. ಇದ್ದಕ್ಕಿದ್ದಂಗೆ ಅದರಲ್ಲಿ ಬ್ಯಾಕ್ಟೀರಿಯಾದ ಕುಂಠಿತವಾದಂತಹ ಬೆಳವಣಿಗೆ ಅಥವಾ ಆ ಬ್ಯಾಕ್ಟೀರಿಯಾದ ಬೆಳವಣಿಗೆ ಸ್ಟಾಪ್ ಆಗಿರುವುದನ್ನ ಗಮನಿಸಿದ್ರು. ಇದು ಯಾಕೆ ಸ್ಟಾಪ್ ಆಗಿದೆ, ಬ್ಯಾಕ್ಟೀರಿಯಾಗಳು ಯಾಕೆ ಇಲ್ಲಿ ಸಾಯ್ತಾ ಇದೆ ಅನ್ನೋದನ್ನ ನೋಡಿದಾಗ ಅಲ್ಲಿ ಸುತ್ತಮುತ್ತಲು ಶಿಲೀಂಧ್ರಗಳ ಒಂದು ಬೀಜಕಗಳು ಅಥವಾ ಶಿಲೀಂಧ್ರಗಳು ಬೆಳವಣಿಗೆ ಆಗಿದ್ದನ್ನ ಗಮನಿಸಿದ್ರು. ಇದರಿಂದ ಅವರು ಏನ್ ಕಂಡುಕೊಂಡಿದ್ರು ಅಂದ್ರೆ, ಈ ಬ್ಯಾಕ್ಟೀರಿಯಾಗಳ ಒಂದು ಸಂತತಿಯನ್ನ ಅಥವಾ ಅವುಗಳ ಬೆಳವಣಿಗೆಯನ್ನ ಶಿಲೀಂಧ್ರಗಳ ಮುಖಾಂತರ ನಾವು ಏನ್ ಮಾಡಬಹುದು, ನಾಶ ಮಾಡಬಹುದು ಅನ್ನೋದನ್ನ ಅವರಲ್ಲಿ ಕಂಡುಕೊಂಡಿದ್ರು. ನಂತರ ಆ ಶಿಲೀಂಧ್ರಗಳು ಯಾವ್ದಾಗಿತ್ತಂದ್ರೆ ಪೆನ್ಸಿಲಿನ್ ಅನ್ನುವಂತ ಶಿಲೀಂಧ್ರವಾಗಿತ್ತು. ಸೊ ಈ ರೀತಿ ಆಕಸ್ಮಿಕವಾಗಿ ಅವ್ರು ಏನ್ ಮಾಡಿದ್ರು, ಪ್ರತಿಜೈವಿಕಗಳನ್ನ ಕಂಡುಹಿಡಿದ್ರು. ಅದಕ್ಕೆ ವಿದ್ಯಾರ್ಥಿಗಳು ನಿಮಗೂ ಕೂಡ ಹೇಳುವಂಥದ್ದು ಏನಪ್ಪಾ ಅಂದ್ರೆ, ನೀವು ಕೂಡ ವೈಜ್ಞಾನಿಕ ಪ್ರಯೋಗಗಳನ್ನ ಮಾಡ್ತಾ ಇರಬೇಕು. ಏನೋ ಒಂದು ಪ್ರಯೋಗ ಮಾಡ್ಲಿಕ್ಕೆ ಹೋಗಿ ಇನ್ಯಾವುದೋ ಒಂದು ಅಂಶಗಳನ್ನ ನೀವು ಅಲ್ಲಿ ಅಬ್ಸರ್ವ್ ಮಾಡ್ತೀರಾ, ಏನೋ ಒಂದು ಹೊಸದಾದಂಥ ವಿಷಯವನ್ನ ತಿಳ್ಕೊಳ್ತೀರಾ. ಅದರಿಂದ ಯಾವತ್ತೂ ವೈಜ್ಞಾನಿಕ ಮನೋಭಾವನೆ ನಿಮ್ಮಲ್ಲಿ ಇರಬೇಕು. ಸೊ ಇಲ್ಲೊಬ್ಳು ಪುಟ್ಟ ಹುಡುಗಿ ಇದ್ದಾಳೆ, ಅವಳ ಹೆಸರು ಪಹೇಲಿ ಅಂತ. ಪಹೇಲಿ ಅಂದ್ರೆ ಒಗಟು ಅಂತ, ಒಗಟು ಅಂದ್ರೆ ಪ್ರಶ್ನೆ ಅಂತ. ಅವಳೊಂದು ಪ್ರಶ್ನೆಯನ್ನ ಕೇಳ್ತಿದ್ದಾಳೆ. ಏನಪ್ಪಾ ಅಂದ್ರೆ, ಮಕ್ಕಳಿಗೆ ಅಥವಾ ಶಿಶುಗಳಿಗೆ ಲಸಿಕೆಗಳನ್ನು ಏಕೆ ನೀಡಲಾಗುತ್ತದೆ? ಮೊದಲಿಗೆ ಲಸಿಕೆ ಅಂದ್ರೆ ಏನಂತ ತಿಳಿಯೋಣ. ಲಸಿಕೆ ಅಂದ್ರೆ ಕೆಲವೊಂದು ರೋಗ ತರುವಂತ ಸೂಕ್ಷ್ಮ ಜೀವಿಗಳನ್ನ ಹೋಗಲಾಡಿಸ್ಲಿಕ್ಕೆ ನಾವು ಉತ್ತಮ ಒಳ್ಳೆಯ ಸೂಕ್ಷ್ಮ ಜೀವಿಗಳನ್ನ ಅಥವಾ ನಮಗೆ ಹಾನಿಯನ್ನ ಮಾಡದಂತ ಸೂಕ್ಷ್ಮ ಜೀವಿಗಳನ್ನ ಬಳಸ್ಕೊಳ್ತೇವೆ. ಸೊ ಅಂತ ಸೂಕ್ಷ್ಮ ಜೀವಿಗಳಿಂದ ತಯಾರಿಸಿದಂತ ಔಷಧಿಗೆ ಲಸಿಕೆಗಳು ಅಂತ ಹೇಳ್ತೇವೆ. ಸೊ ಇಂಥ ಲಸಿಕೆಗಳನ್ನ ಯಾಕೆ ಶಿಶುಗಳಿಗೆ ಕೊಡ್ತಾರೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ. ಸೊ ನಮ್ಮ ದೇಹವನ್ನು ರೋಗಕಾರಕ ಸೂಕ್ಷ್ಮ ಜೀವಿಯು ಪ್ರವೇಶಿಸಿದಾಗ, ಕೆಲವೊಮ್ಮೆ ನಮ್ಮ ದೇಹದಲ್ಲಿ ರೋಗಕಾರಕ ಸೂಕ್ಷ್ಮ ಜೀವಿಗಳು ಪ್ರವೇಶ ಆದಾಗ ಏನಾಗತ್ತೆ, ನಮ್ಮ ದೇಹ ಕೆಲವೊಂದು ಪ್ರತಿಕಾಯಗಳನ್ನ ಉತ್ಪತ್ತಿ ಮಾಡ್ತದೆ. ಪ್ರತಿಕಾಯ ಅಂದ್ರೆ ಆ ಸೂಕ್ಷ್ಮ ಜೀವಿಗಳನ್ನ ನಾಶ ಮಾಡುವಂತಹ ಕಣಗಳು, ಅವುಗಳನ್ನ ಉತ್ಪತ್ತಿ ಮಾಡ್ತದೆ. ಅವಾಗ ಏನಾಗತ್ತೆ, ಆ ಸೂಕ್ಷ್ಮ ಜೀವಿಗಳು ನಾಶ ಆಗತ್ತೆ. ಮುಂದೊಂದು ದಿನ ಅದೇ ಸೂಕ್ಷ್ಮ ಜೀವಿಗಳು ನಮ್ಮ ದೇಹವನ್ನ ಪ್ರವೇಶ ಮಾಡಿದಾಗ ಏನಾಗತ್ತೆ, ಆಲ್ರೆಡಿ ಆ ಸೂಕ್ಷ್ಮ ಜೀವಿಗಳನ್ನ ನಾಶ ಮಾಡುವಂತಹ ಪ್ರತಿಕಾಯಗಳು ಏನಾಗಿರ್ತದೆ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗಿರ್ತದೆ. ಅದರಿಂದ ಅವುಗಳಿಂದ ನಮಗೇನು ಹಾನಿ ಆಗಲ್ಲ. ಆ ರೋಗ ತರುವಂತಹ ಸೂಕ್ಷ್ಮ ಜೀವಿಗಳಿಂದ ನಮಗೇನಾಗುವುದಿಲ್ಲ, ಯಾವುದೇ ಹಾನಿ ಆಗಲ್ಲ. ಅವುಗಳು ನಾಶ ಆಗತ್ತೆ ಅಥವಾ ಕೊಲ್ಲಲ್ಪಡ್ತದೆ. ಇದು ಹೇಗಪ್ಪ ಅಂದ್ರೆ, ಅಕಸ್ಮಾತ್ ಆಗಿ ಒಂದಿನ ನಿಮ್ಮ ಮನೆಯಲ್ಲಿ ಹಾವು ಬಂದ್ಬಿಡತ್ತೆ. ಅವಾಗ ನೀವೇನ್ ಮಾಡ್ತೀರಾ, ಹಾವನ್ನ ಓಡಿಸುವಂತ ಅನೇಕ ಉಪಾಯಗಳನ್ನ ಕಂಡುಕೊಳ್ತೀರಾ. ಬಡಿಗೆ ತಗೊಂಡ್ಬರ್ತೀರಿ, ದೊಣ್ಣೆ ತಗೊಂಡ್ಬರ್ತೀರಿ, ಅಥವಾ ಏನೋ ಒಂದು ಶಬ್ದ ಮಾಡ್ತೀರಿ, ಏನೋ ಒಂದು ವಿಧಾನದಿಂದ ನೀವೇನ್ ಮಾಡ್ತೀರಿ, ಹಾವನ್ನ ಓಡಿಸ್ತೀರಿ. ಹಾವು ಹೋಗ್ಬಿಡತ್ತೆ. ಮುಂದೊಂದು ದಿನ ಮತ್ತೆ ಹಾವು ಬಂದಾಗ ನಿಮ್ಗೆ ಕೂಡಲೇ ಆ ಉಪಾಯ ಗೊತ್ತಾಗತ್ತೆ, ಹಾವು ಹೇಗೆ ಓಡಿಸೋದು ಅಂತ. ನಮ್ಮ ದೇಹದಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಕೆಲಸ ನಡೀತಾ ಇರ್ತದೆ. ಸೂಕ್ಷ್ಮ ಜೀವಿಗಳಿಂದ ರೋಗ ಬಂದಾಗ ಆ ರೋಗ ತರುವಂತ ಸೂಕ್ಷ್ಮ ಜೀವಿಗಳನ್ನ ತಡೆಗಟ್ಟುವಂತ ಪ್ರತಿಕಾಯಗಳು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುತ್ತೆ. ಮುಂದೊಂದು ದಿನ ಅದೇ ಸೂಕ್ಷ್ಮ ಜೀವಿಗಳು ನಮ್ಮ ದೇಹದಲ್ಲಿ ಬಂದಾಗ ಇಮಿಡಿಯೇಟ್ ಆಗಿ ಆ ಸೂಕ್ಷ್ಮ ಜೀವಿಗಳು ಏನಾಗುತ್ತೆ, ನಾಶ ಆಗತ್ತೆ. ಯಾಕಂದ್ರೆ ಆಲ್ರೆಡಿ ನಮ್ಮ ದೇಹದಲ್ಲಿ ಪ್ರತಿಕಾಯಗಳು ಉತ್ಪತ್ತಿ ಆಗಿರ್ತದೆ. ಸೊ ಇಂಥದೇ ಒಂದು ಲಸಿಕೆಗಳನ್ನ ನಾವು ಏನ್ ಮಾಡಿದ್ದೇವೆ, ತಯಾರಿಸಿದ್ದೇವೆ. ಆ ಲಸಿಕೆಯಲ್ಲಿ ನಾವೇನ್ ಮಾಡ್ತೇವೆ, ಸೂಕ್ಷ್ಮ ಜೀವಿಗಳನ್ನ ದುರ್ಬಲಗೊಳಿಸಿ ಆ ಲಸಿಕೆಯನ್ನ ತಯಾರಿಸ್ತೇವೆ. ಅದನ್ನ ವ್ಯಾಕ್ಸಿನೇಷನ್ ಅಥವಾ ಚುಚ್ಚುಮದ್ದಿನ ಮೂಲಕ ಅಥವಾ ಪೋಲಿಯೋ ಡ್ರಾಪ್ ಅಂತ ನೀವೇನ್ ಹೇಳ್ತೀರಾ, ಆ ಡ್ರಾಪ್ ನ ಮೂಲಕ ಶಿಶುಗಳಿಗೆ ಏನ್ ಮಾಡ್ತಾರೆ, ಆ ಲಸಿಕೆಗಳನ್ನ ಕೊಡ್ತಾರೆ. ಸೊ ರೋಗ ಬರ್ದಂಗೆ ನಾವೇನ್ ಮಾಡ್ತೇವೆ, ಆ ಒಂದು ಮಗುವನ್ನ ಅಥವಾ ಮಗುವಿನ ದೇಹವನ್ನ ಏನ್ ಮಾಡ್ತೇವೆ, ಸಿದ್ಧಪಡಿಸ್ತೇವೆ ಅಂತ ಹೇಳ್ಬಹುದು. ಅದರಿಂದ ಲಸಿಕೆಗಳನ್ನ ಶಿಶುಗಳಿಗೆ ನೀಡಲಾಗ್ತದೆ. ಸೊ ಇಂಥ ಒಂದು ಲಸಿಕೆಗಳನ್ನ ಈಗಾಗಲೇ ನಾವು ಕಾಲರಾ ಕಾಯಿಲೆ ಬರ್ದಂಗೆ, ಕ್ಷಯ ಅಥವಾ TB ಅಂತ ಏನ್ ಹೇಳ್ತೀರಿ, ಆ ಕಾಯಿಲೆ ಬರ್ದಂಗೆ, ಸಿಡುಬು
ರೋಗ ಬರ್ದಂಗೆ, ಹೆಪಟೈಟಿಸ್ ಅನ್ನುವಂಥ ಕಾಯಿಲೆ ಬರ್ದಂಗೆ ಈ ಕಾಯಿಲೆಯ ವಿರುದ್ಧ ಲಸಿಕೆಗಳನ್ನು ಈಗಾಗಲೇ ಸಿದ್ಧಪಡಿಸಿದ್ದೇವೆ. ತಮಗೆಲ್ಲ ಗೊತ್ತಿರುವ ಹಾಗೆ ಈಗಾಗಲೇ ನಾವು ಕೋವಿಡ್-19 ಅನ್ನುವಂಥ ಕಾಯಿಲೆಯನ್ನ ಎದುರಿಸ್ತಾ ಇದ್ದೇವೆ. ಆ ಕುರಿತು ಲಸಿಕೆಗಳು ಕೂಡ ತಯಾರಿಸುವ ಒಂದು ಅನ್ವೇಷಣೆ ಮಾಡುವಂತಹ ಸಂಶೋಧನೆಗಳು ನಡೀತಾ ಇದೆ. ನೋಡೋಣ ಮುಂದೊಂದು ದಿನ ಯಾವಾಗ ಅದು ತಯಾರಾಗತ್ತೆ ಅನ್ನುವಂಥದ್ದು. ಸೊ ಈ ರೀತಿ ಲಸಿಕೆಯನ್ನ ಕಂಡುಹಿಡಿದಂತಹ ವಿಜ್ಞಾನಿ ಯಾರಪ್ಪ ಅಂದ್ರೆ ನಿಮ್ಮ ಮುಂದೆ ಅವರ ಭಾವಚಿತ್ರ ಕೂಡ ಇದೆ. ಅವರ ಹೆಸರು ಎಡ್ವರ್ಡ್ ಜೆನ್ನರ್. ಅವರ ಹೆಸರು ಎಡ್ವರ್ಡ್ ಜೆನ್ನರ್. 1798ರಲ್ಲಿ ಸಿಡುಬು ರೋಗಕ್ಕೆ ಅವ್ರೇನ್ ಮಾಡಿದ್ರು, ಲಸಿಕೆಯನ್ನ ಕಂಡುಹಿಡಿದಿದ್ರು. ಸೊ ಈ ಮಾಹಿತಿ ನಿಮಗೆ ಗೊತ್ತಿರಬೇಕು. ಇನ್ನು ಮುಂದಿನ ಒಂದು ಸೂಕ್ಷ್ಮ ಜೀವಿಗಳ ನಮಗೆ ಪ್ರಯೋಜನ ಏನಪ್ಪಾ ಅಂದ್ರೆ, ಸೂಕ್ಷ್ಮ ಜೀವಿಗಳು ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಗೆ ಮಾಡ್ತದೆ. ಸೊ ನಮಗೆಲ್ಲ ಆಹಾರ ಎಲ್ಲಿಂದ ಬರುತ್ತೆ? ಕೃಷಿಯಿಂದ ಬರುತ್ತೆ. ಕೃಷಿಗೆ ಮುಖ್ಯವಾದಂತಹ ಆಧಾರ ಯಾವುದು? ಮಣ್ಣು. ಅಂತ ಇಂಥ ಮಣ್ಣಲ್ಲ, ಯಾವ ಮಣ್ಣು? ಫಲವತ್ತಾದಂತಹ ಮಣ್ಣು. ಸೊ ಇದನ್ನ ಸೂಕ್ಷ್ಮ ಜೀವಿಗಳು ಯಾವ ರೀತಿ ನಿಭಾಯಿಸ್ತದೆ ಅನ್ನೋದನ್ನ ನೋಡೋಣ. ಕೆಲವು ಬ್ಯಾಕ್ಟೀರಿಯಾಗಳು, ಚಿತ್ರ ಕೂಡ ಕೊಟ್ಟಿದ್ದಾರೆ ಆ ಬ್ಯಾಕ್ಟೀರಿಯಾದು. ಸೊ ಇಲ್ಲಿ ಆ ಚಿತ್ರವನ್ನ ನೋಡಬಹುದು. ಆ ಬ್ಯಾಕ್ಟೀರಿಯಾ ಹೆಸರನ್ನು ಕೂಡ ನೀವು ಇಲ್ಲಿ ಓದಬಹುದು, ಸಯನೋ ಬ್ಯಾಕ್ಟೀರಿಯಾ ಅಂತ. ಇದನ್ನ ನೀಲಿ ಹಸಿರು ಶೈವಲ ಅಂತ ಕೂಡ ಹೇಳ್ತೇವೆ. ಸೊ ಕೆಲವೇ ಬ್ಯಾಕ್ಟೀರಿಯಾಗಳು ಏನ್ ಮಾಡ್ತದೆ, ಮಣ್ಣನ್ನ ಉತ್ಕೃಷ್ಟಗೊಳಿಸ್ತದೆ. ಉತ್ಕೃಷ್ಟ ಅಂದ್ರೆ ಮಣ್ಣನ್ನ ಫಲವತ್ತಾಗಿ ಮಾಡ್ತದೆ. ಮಣ್ಣಿನಲ್ಲಿ ನೈಟ್ರೋಜನ್ ಪ್ರಮಾಣವನ್ನ ಹೆಚ್ಚಿಗೆ ಮಾಡ್ತದೆ. ಸಸ್ಯಗಳಿಗೆ ಮುಖ್ಯವಾದಂತಹ ಪೋಷಕಾಂಶ ಯಾವುದು? ನೈಟ್ರೋಜನ್. ಸೊ ಈ ನೈಟ್ರೋಜನ್ ಅನ್ನ ಸೈನೋ ಬ್ಯಾಕ್ಟೀರಿಯಾ ಅಥವಾ ಇನ್ನೊಂದು ಬ್ಯಾಕ್ಟೀರಿಯಾ ಇದೆ, ರೈಸೋಬಿಯಂ ಬ್ಯಾಕ್ಟೀರಿಯಾ ಅಂತ. ಇವೇನ್ ಮಾಡ್ತದೆ, ಮಣ್ಣಿನಲ್ಲಿ ನೈಟ್ರೋಜನ್ ಅನ್ನ ಹೆಚ್ಚಿಗೆ ಮಾಡ್ತದೆ. ಸೊ ಈ ರೀತಿ ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳು ನೈಟ್ರೋಜನ್ ಅನ್ನ ಹೆಚ್ಚಿಗೆ ಮಾಡುವ ಒಂದು ಕ್ರಿಯೆಗೆ ನೈಟ್ರೋಜನ್ ಅಥವಾ ಜೈವಿಕ ನೈಟ್ರೋಜನ್ ಸ್ಥಿರೀಕರಣ ಅಂತ ಹೇಳ್ತೇವೆ. ಇದು ಯಾವ ರೀತಿ ಆಗತ್ತೆ ಅನ್ನೋದನ್ನ ನೀವು ಆ ನೈಟ್ರೋಜನ್ ಚಕ್ರ ಅನ್ನುವಂಥ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿ ಪಡ್ಕೊಳ್ತೀರಾ. ಸೊ ಇಷ್ಟೆಲ್ಲ ಏನಾಗಿದೆ, ಸೂಕ್ಷ್ಮ ಜೀವಿಗಳಿಂದ ನಮಗೆ ಪ್ರಯೋಜನ ಇದೆ. ಇವನ್ನ ಹೊರತುಪಡಿಸಿ ಬಹಳಷ್ಟು ಪ್ರಯೋಜನವನ್ನ ನಾವು ಸೂಕ್ಷ್ಮ ಜೀವಿಗಳಿಂದ ಪಡಿತೇವೆ. ಉದಾಹರಣೆಗೆ ವಾತಾವರಣದ ಶುಚಿಕಾರಕ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಗಾಳಿಯಲ್ಲಿ ಆಕ್ಸಿಜನ್ ಪ್ರಮಾಣ ಕೂಡ ಅವು ಹೆಚ್ಚಿಗೆ ಮಾಡ್ತದೆ. ಇವನ್ ನೀರಲ್ಲೂ ಕೂಡ ಆಕ್ಸಿಜನ್ ಪ್ರಮಾಣ ಹೆಚ್ಚಿಗೆ ಮಾಡ್ತದೆ. ಸೊ ಇಂಥವೆಲ್ಲ ಬಹಳಷ್ಟು ಉಪಕಾರ ಸೂಕ್ಷ್ಮ ಜೀವಿಗಳಿಂದ ನಮಗೆ ಇರುವುದರಿಂದ ಅವು ನಮ್ಮ ಸ್ನೇಹಿಯಾಗಿದೆ ಅಂತ ಹೇಳಬಹುದು. ಸೊ ಇನ್ನೊಂದು ಸೂಕ್ಷ್ಮ ಜೀವಿಗಳ ಒಂದು ಪ್ರಯೋಜನ ಇದೆ. ಅದು ಏನಪ್ಪಾ ಅಂದ್ರೆ, ಸೂಕ್ಷ್ಮ ಜೀವಿಗಳು ಪರಿಸರವನ್ನ ಸ್ವಚ್ಛಗೊಳಿಸುವುದು. ಅದು ಹೇಗೆ ಪರಿಸರವನ್ನ ಸ್ವಚ್ಛಗೊಳಿಸ್ತದೆ? ಅದಕ್ಕೊಂದು ನೀವು ಚಟುವಟಿಕೆಯನ್ನ ಮಾಡಬೇಕು. ಆ ಚಟುವಟಿಕೆಯನ್ನ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಚಟುವಟಿಕೆ. 2 ಮಡಿಕೆಗಳನ್ನ ತಗೊಳ್ಬೇಕು. 2 ಮಡಿಕೆಯಲ್ಲಿ ನೀವೇನ್ ಮಾಡಬೇಕು, ಅರ್ಧದಷ್ಟು ಮಣ್ಣನ್ನ ತುಂಬಬೇಕು. ಒಂದೇ ಮಡಿಕೆಗೆ ಎ ಅಂತ ಹೆಸರು ಕೊಡೋಣ, ಇನ್ನೊಂದು ಮಡಿಕೆಗೆ ಬಿ ಅಂತ ಹೆಸರು ಕೊಡೋಣ. ಎ ಮಡಿಕೆಗೆ ಅಂದ್ರೆ ಮೊದಲನೇ ಮಡಿಕೆಯಲ್ಲಿ ನೀವೇನು ಮಾಡಬೇಕು, ಸಸ್ಯ ತ್ಯಾಜ್ಯಗಳನ್ನ ಹಾಕಬೇಕು. ಸಸ್ಯ ತ್ಯಾಜ್ಯಗಳು, ಸಸ್ಯಗಳ ಎಲೆಗಳು ಇರಬಹುದು, ಹಣ್ಣುಗಳು ಇರಬಹುದು, ತರಕಾರಿಗಳು ಇರಬಹುದು, ಏನಾದ್ರೂ ಒಂದು ತ್ಯಾಜ್ಯ ವಸ್ತುಗಳನ್ನು ಅದರಲ್ಲಿ ಸೇರಿಸಬೇಕು. ಸಸ್ಯ ತ್ಯಾಜ್ಯಗಳು ಆಗಿರಬೇಕು. ಎರಡನೇ ಮಡಿಕೆ ಬಿ ಮಡಿಕೆಗೆ ನೀವೇನ್ ಮಾಡಬೇಕು, ಕೆಲವೊಂದು ಪಾಲಿಥಿನ್ ಚೀಲಗಳು, ಪ್ಲಾಸ್ಟಿಕ್ ಕಾಗದ ಇರಬಹುದು, ಅಥವಾ ಮತ್ತೆ ಯಾವ್ದಾದ್ರು ಪ್ಲಾಸ್ಟಿಕ್ ನ ವಸ್ತುಗಳು, ತ್ಯಾಜ್ಯಗಳು ಇರಬಹುದು, ಗಾಜಿನ ಖಾಲಿ ಬಾಟಲುಗಳನ್ನ, ಮತ್ತೆ ಮುರಿದ ಪ್ಲಾಸ್ಟಿಕ್ ಆಟಿಕೆಗಳನ್ನ, ಇವುಗಳನ್ನೆಲ್ಲ ಎರಡನೇ ಮಡಿಕೆಯ ಮಣ್ಣಿನಲ್ಲಿ ಸೇರಿಸಬೇಕು. ಈಗ ನೀವೇನ್ ಮಾಡ್ರಿ, ಈಗ ನೀವು ಅದನ್ನ ಮರ್ತೇ ಬಿಡ್ರಿ. 3-4 ವಾರಗಳ ನಂತರ ನೀವೇನ್ ಮಾಡಬೇಕು, 2 ಮಡಿಕೆಯಲ್ಲಿ ಮಿಶ್ರಣ ಮಾಡಿದಂತ ಪದಾರ್ಥಗಳನ್ನ ಗಮನಿಸಬೇಕು. ಏನಾಗಿರ್ಬಹುದು? ಸೊ ಕಾಮನ್ ನಾಲೆಜ್ ಏನ್ ಹೇಳ್ತದೆ, ಒಂದನೇ ಮಡಿಕೆಯಲ್ಲಿ ನಾವು ಸೇರಿಸಿದಂತ ತ್ಯಾಜ್ಯ ವಸ್ತುಗಳು, ಸಸ್ಯ ತ್ಯಾಜ್ಯ ವಸ್ತುಗಳು ಮಣ್ಣಿನೊಂದಿಗೆ ಏನಾಗುತ್ತೆ, ಕೊಳೆಯುತ್ತದೆ. ಎರಡನೇ ಮಡಿಕೆಯಲ್ಲಿರುವಂತಹ ಪ್ಲಾಸ್ಟಿಕ್, ಗಾಜಿನ ತ್ಯಾಜ್ಯಗಳು ಮಣ್ಣಿನಲ್ಲಿ ಏನಾಗುವುದಿಲ್ಲ, ಕೊಳೆಯುವುದಿಲ್ಲ. ಅಂದ್ರೆ ಈ ಕೊಳೆತಂತಹ ಪದಾರ್ಥಗಳು ಏನಿದೆಯಲ್ಲ, ಸಸ್ಯ ತ್ಯಾಜ್ಯಗಳು, ಅವು ಕೊಳೆಯಲಿಕ್ಕೆ ಸಹಾಯ ಮಾಡುವಂಥದ್ದು ಸೂಕ್ಷ್ಮ ಜೀವಿಗಳು. ಸೊ ಕೊಳೆಯುತ್ತಿರುವ ಸಸ್ಯಗಳ ಅಥವಾ ಕೆಲವೊಮ್ಮೆ ಸತ್ತ ಪ್ರಾಣಿಗಳ ರೂಪದಲ್ಲಿ ಬೃಹತ್ ಪ್ರಮಾಣದ
ನಿರ್ಜೀವ ಸಾವಯವ ವಸ್ತುಗಳನ್ನು ನೀವು ಭೂಮಿಯ ಮೇಲೆ ನೋಡಿರ್ತೀರಿ. ಎಲ್ಲಾದ್ರೂ ವಸ್ತುಗಳು ಕೊಳಿತಾ ಇದ್ದಾವೆ ಅಥವಾ ಸಸ್ಯಗಳು ಅಥವಾ ಸತ್ತ ಪ್ರಾಣಿಗಳು ಕೊಳಿತಾ ಇದೆ ಅಂದ್ರೆ ಅಲ್ಲೂ ನೀವೇನ್ ಮಾಡ್ತೀರಿ, ಕೊಳೆದಂತ ವಸ್ತುಗಳನ್ನ ನೋಡ್ತಾ ಇರ್ತೀರಿ. ಸ್ವಲ್ಪ ಸಮಯದ ನಂತರ ಅಥವಾ ಸ್ವಲ್ಪ ದಿನಗಳ ನಂತರ ಅವು ಏನಾಗತ್ತೆ, ಕಣ್ಮರೆ ಆಗತ್ತೆ. ಆ ಕೊಳೆದಂತ ವಸ್ತುಗಳು ಅಲ್ಲಿ ಇರುವುದೇ ಇಲ್ಲ ಅಂದ್ರೆ ಏನಾಗತ್ತದು, ಅವು ಮಣ್ಣಿನೊಂದಿಗೆ ಸೇರ್ಕೊಳ್ತದೆ. ಯಾಕಂದ್ರೆ ಸೂಕ್ಷ್ಮ ಜೀವಿಗಳು ಆ ಸತ್ತ ಸಸ್ಯಗಳು ಅಥವಾ ಪ್ರಾಣಿಗಳ ಸಾವಯವ ತ್ಯಾಜ್ಯವನ್ನು ಸರಳ ಪದಾರ್ಥಗಳನ್ನಾಗಿ ಪರಿವರ್ತಿಸ್ತದೆ, ವಿಘಟನೆ ಮಾಡ್ತದೆ. ಈ ವಸ್ತುಗಳನ್ನ ಏನ್ ಮಾಡ್ತದೆ, ಸಸ್ಯಗಳು ಅಥವಾ ಇತರ ಪ್ರಾಣಿಗಳು ಏನ್ ಮಾಡ್ತದೆ, ಪುನಃ ಬಳಕೆ ಮಾಡಿಕೊಳ್ತದೆ. ಈ ರೀತಿ ಏನ್ ಮಾಡ್ತದೆ, ಅಲ್ಲಿ ಬರುವಂತಹ ಅಥವಾ ಅಲ್ಲಿ ಉಂಟಾಗುವಂತಹ ತ್ಯಾಜ್ಯ ವಸ್ತುಗಳನ್ನ ನಾಶ ಮಾಡುವುದರ ಮೂಲಕ ಸೂಕ್ಷ್ಮ ಜೀವಿಗಳು ಪರಿಸರವನ್ನ ಸ್ವಚ್ಛಗೊಳಿಸ್ತದೆ. ಒಂದೊಮ್ಮೆ ವಿಚಾರ ಮಾಡ್ರಿ, ಇಂಥ ವಸ್ತುಗಳು ಕೊಳೆಯುವುದಿಲ್ಲ ಅಂತ ಆದ್ರೆ ಏನಾಗ್ತಿತ್ತು, ಭೂಮಿಯ ಮೇಲೆ ಎಲ್ಲ ಸತ್ತ ಪ್ರಾಣಿಗಳು ಸತ್ತ ಸಸ್ಯಗಳು ಹಾಗೆ ಉಳ್ಕೊಂಡ್ಬಿಡ್ತಿತ್ತು. ಸೊ ಈ ರೀತಿ ಹಾನಿಕಾರಕ ಮತ್ತು ದುರ್ವಾಸನೆಯುಕ್ತ ವಸ್ತುಗಳನ್ನು ವಿಘಟಿಸಲು ಈ ಸೂಕ್ಷ್ಮ ಜೀವಿಗಳು ಏನ್ ಮಾಡ್ತದೆ, ನಮಗೆ ತುಂಬಾ ಸಹಾಯಕಾರಿಯಾಗಿದೆ ಮತ್ತು ಈ ಮೂಲಕ ಏನ್ ಮಾಡ್ತದೆ, ಪರಿಸರವನ್ನ ಸ್ವಚ್ಛಗೊಳಿಸ್ತದೆ. ಇಲ್ಲಾಂದ್ರೆ ಒಂದೊಮ್ಮೆ ವಿಚಾರ ಮಾಡ್ರಿ, ಭೂಮಿಯ ಮೇಲೆ ಸೂಕ್ಷ್ಮ ಜೀವಿಗಳು ಇಲ್ಲಾಗಿತ್ತಂತಾದ್ರೆ ಯಾವುದೇ ವಸ್ತುಗಳು ಮಣ್ಣಿನಲ್ಲಿ ಕೊಳೆಯುವುದಿಲ್ಲಾಗಿತ್ತು, ಎಲ್ಲ ಹಾಗೆ ಏನಾಗ್ತಿತ್ತು, ಇರ್ತಿತ್ತು. ಉದಾಹರಣೆಗೆ ಪ್ಲಾಸ್ಟಿಕ್ನಂಥ ವಸ್ತುಗಳು, ಗಾಜಿನಂಥ ವಸ್ತುಗಳು. ಯಾಕಂದ್ರೆ ಗಾಜಿನಂಥ ಮತ್ತು ಪ್ಲಾಸ್ಟಿಕ್ನಂಥ ವಸ್ತುಗಳಲ್ಲಿ ಸೂಕ್ಷ್ಮ ಜೀವಿಗಳು ಏನ್ ಮಾಡೋದಿಲ್ಲ, ತಮ್ಮ ಬೆಳವಣಿಗೆ ಅಥವಾ ತಮ್ಮ ವಿಘಟನೆ ಕ್ರಿಯೆಯನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ವಿದ್ಯಾರ್ಥಿಗಳೇ, ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನಂದ್ರೆ, ಪ್ಲಾಸ್ಟಿಕ್ನಂಥ ವಸ್ತುಗಳನ್ನ, ಗಾಜಿನಂಥ ವಸ್ತುಗಳನ್ನ ದಯವಿಟ್ಟು ಏನ್ ಮಾಡಬೇಡ್ರಿ, ಅಲ್ಲಿ ಬಿಸಾಡಬೇಡ್ರಿ ಅಂತ ಹೇಳ್ತಾ, ಮುಂದಿನ ಒಂದು ವಿಡಿಯೋದಲ್ಲಿ ನೀವು ಸೂಕ್ಷ್ಮ ಜೀವಿಗಳಿಂದ ನಮಗೆ ಏನು ಹಾನಿ ಇದೆ, ಯಾಕೆ ಅವುಗಳು ನಮ್ಮ ಶತ್ರುಗಳಾಗಿವೆ ಅನ್ನೋದನ್ನ ನೋಡ್ತೀರಾ. ಅದಕ್ಕಾಗಿ ಈ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.